Welcome to Acharya English. Get ready to master English with quick notes and easy explanations. The naughty onion. Gopu went to the market. He bought a kilo of onions from the vegetable seller. Some were big, some were small, some were really tiny, some were pink, some were red, and some were almost white. He put them in a large paper packet and kept them in a corner on the floor. ನಾಟಿ ಆನಿಯನ್ ಅಂದರೆ ತುಂಟ ಈರುಳ್ಳಿ ಅಂತ. ಒಂದು ದಿನ ಗೋಪು ಮಾರ್ಕೆಟ್ ಹೋಗ್ತಾನೆ, ಅಂದರೆ ಸಂತೆಗೆ ಹೋಗ್ತಾನೆ. ಅವನು 1 kg ಈರುಳ್ಳಿಯನ್ನು ಕೊಂಡ್ಕೊಳ್ತಾನೆ. ಅದರಲ್ಲಿ ಕೆಲವು ದೊಡ್ಡದಾಗಿತ್ತು, ಕೆಲವು ಚಿಕ್ಕದಾಗಿತ್ತು, ಇನ್ನು ಕೆಲವು ತುಂಬಾ ಚಿಕ್ಕದಾಗಿತ್ತು. Some were pink, some were red, some were almost white. ಕೆಲವೊಂದು ಪಿಂಕ್ ಕಲರ್ ಇದ್ದರೆ ಇನ್ನು ಕೆಲವು ಕೆಂಪು ಬಣ್ಣದಲ್ಲಿತ್ತು, ಇನ್ನು ಕೆಲವು ಬಿಳಿ ಬಣ್ಣದಲ್ಲಿತ್ತು. He put them in a large paper packet and kept them in a corner on the floor. ಅವನು ಆ ಎಲ್ಲ ಈರುಳ್ಳಿಯನ್ನು ಒಂದು ಪೇಪರ್ ಪ್ಯಾಕೆಟ್ನಲ್ಲಿ ಇಟ್ಟು ಒಂದು ಮೂಲೆಯಲ್ಲಿ ಇಡ್ತಾನೆ. He was very tired. Knowing that nobody was at home, he went to the living room, sat on a sofa, switched on the air conditioner and soon fell asleep. ಅವನಿಗೆ ತುಂಬ ಸಾಕಾಗಿರುತ್ತೆ, ತುಂಬ ಸುಸ್ತಾಗಿರುತ್ತೆ. ಅವನಿಗೆ ಗೊತ್ತು ಮನೇಲಿ ಯಾರೂ ಇಲ್ಲ ಅಂತ. ಅವನು ನೇರ ಲಿವಿಂಗ್ ರೂಮ್ ಹೋಗ್ತಾನೆ, ಅಂದರೆ ಹಾಲ್ಗೆ ಹೋಗ್ತಾನೆ, ಸೋಫಾ ಮೇಲೆ ಕುತ್ಕೋತಾನೆ, AC ಸ್ವಿಚ್ ಆನ್ ಮಾಡ್ತಾನೆ. ಅವನಿಗೆ ಸುಸ್ತಾಗಿದ್ರಿಂದ ಬೇಗ ನಿದ್ದೆ ಬಂದ್ಬಿಡುತ್ತೆ. There was one naughty pink onion in the packet. He told the other onions to jump out of the packet. Some went under the cupboard. ಈಗ ಅವನು ಪೇಪರ್ ಪ್ಯಾಕೆಟಲ್ಲಿ ಎಲ್ಲ ಈರುಳ್ಳಿ ತುಂಬಿಸಿ ಒಂದು ಮೂಲೆಯಲ್ಲಿಟ್ಟಿರ್ತಾನೆ. ಅದರಲ್ಲಿ ಒಂದು ಪಿಂಕ್ ಬಣ್ಣದ ಈರುಳ್ಳಿ ಏನು ಮಾಡುತ್ತೆ, ಆಚೆಗೆ ಜಂಪ್ ಮಾಡಿ ಉಳಿದ ಎಲ್ಲ ಈರುಳ್ಳಿಗೆ ಆಚೆ ನೀವು ಜಂಪ್ ಮಾಡಿ ಕಬೋರ್ಡ್ ಹತ್ರ ಹೋಗಿ, ಇನ್ನು ಕೆಲವರು ಮೂಲೆಗೆ ಹೋಗಿ ಅಂತ ಹೇಳುತ್ತೆ. Some went under the cupboard, some went into a corner, some hid behind the dustbin. Oh, they went everywhere. ಕೆಲವು ಡಸ್ಟ್ಬಿನ್ ಹಿಂದೆ ಸೇರಿಕೊಳ್ಳುತ್ತೆ, ಕೆಲವು ಕಬೋರ್ಡ್ ಹಿಂದೆ ಹೋಗುತ್ತೆ, ಕೆಲವು ಎಲ್ಲ ಚಲ್ಲಾಪಿಲ್ಲಿ ಮೂಲೆಗಳಿಗೆ ಸೇರಿಕೊಳ್ಳುತ್ತೆ. ಇಡೀ ಕಿಚನ್ ತುಂಬ ಕಣ್ಣಿಗೆ ಕಾಣಿಸದೇ ಇರೋ ರೀತಿ ಎಲ್ಲ ಆನಿಯನ್ಸ್ ಕೂಡ ಬೇರೆ ಕಡೆ ಸೇರ್ಕೊಂಡ್ಬಿಡುತ್ತೆ. The paper packet was soon empty. Then it was time for dinner. Gopu came into the kitchen to cook food. ಈಗ ರಾತ್ರಿ ಆಗುತ್ತೆ. ಗೋಪು ನಿದ್ದೆಯಿಂದ ಹೇಳ್ತಾನೆ. ಅವನು ಅಡುಗೆ ಮಾಡಬೇಕಿರುತ್ತೆ. ಬಂದು ನೋಡ್ತಾನೆ, ಅಲ್ಲಿ ಒಂದು ಈರುಳ್ಳಿನೂ ಇಲ್ಲ. Oh dear, where have all the onions gone? cried Gopu. He looked everywhere, but he could not find them. ಓ ಈರುಳ್ಳಿಗಳೇ, ನೀವೆಲ್ಲ ಎಲ್ಲಿ ಹೋದ್ರಿ? ನಾನು ಈಗ ತಾನೇ ಒಂದು ಪೇಪರ್ ಪ್ಯಾಕೆಟಲ್ಲಿ ನಿಮ್ಮನ್ನು ಹಾಕಿ ಇಟ್ಟಿದ್ದೆ, ನೀವೆಲ್ಲ ಎಲ್ಲಿ ಹೋದ್ರಿ? ಸಡನ್ಲಿ ಹಿ ಹರ್ಡ್ ಎ ಸಾಫ್ಟ್ ವಾಯ್ಸ್. ಅವನಿಗೆ ಸಡನ್ ಆಗಿ ಒಂದು ಮೆಲುವಾದ ಧ್ವನಿ ಕೇಳುತ್ತೆ. ಗೋಪು, ಐ ಆಮ್ ಹಿಯರ್, ಫೈಂಡ್ ಮೀ. ದ ವಾಯ್ಸ್ ಕೇಮ್ ಫ್ರಮ್ ಎ ಪಾಟ್. ಈಗ ಗೋಪುಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನಾನು ಅಷ್ಟೊಂದು ಆನಿಯನ್ಸ್ ತಂದಿದ್ದೆ, ಈರುಳ್ಳಿಯನ್ನು ತಂದಿದ್ದೆ, ಎಲ್ಲ ಎಲ್ಲಿ ಹೋಯ್ತು ಅಂತ ಅವನು ಯೋಚನೆ ಮಾಡ್ತಿದ್ದಾಗ ಒಂದು ವಾಯ್ಸ್ ಕೇಳುತ್ತೆ, ಮೆಲುವಾದ ವಾಯ್ಸ್ ಕೇಳುತ್ತೆ. ಗೋಪು, ಐ ಆಮ್ ಹಿಯರ್, ಫೈಂಡ್ ಮೀ ಅಂತ ಕೇಳುತ್ತೆ. ಗೋಪು, ನಾನು ಎಲ್ಲಿದ್ದೀನಿ, ನನ್ನನ್ನು ಹುಡುಕು, ನೋಡು ನಾನು ಎಲ್ಲಿದ್ದೀನಿ ಅಂತ ಪಾಟ್ ಒಳಗಿಂದ ಒಂದು ಧ್ವನಿ ಬಂದು ಕೇಳುತ್ತೆ. ಹಿ ಲುಕ್ಡ್ ಇನ್ ಸೈಡ್. ಹಿ ಫೌಂಡ್ ಎ ಲಾರ್ಜ್ ಪಿಂಕ್ ಆನಿಯನ್ ಸಿಟ್ಟಿಂಗ್ ಇನ್ ಸೈಡ್ ಹ್ಯಾಪಿಲಿ. ಅವನು ಆ ಪಾಟ್ ಒಳಗೆ ಹೋಗಿ ನೋಡ್ತಾನೆ. ಅದರೊಳಗಡೆ ಪಿಂಕ್ ಈರುಳ್ಳಿ ಅದರೊಳಗಡೆ ಕೂತ್ಕೊಂಡು ಹ್ಯಾಪಿಯಾಗಿ ನಗ್ತಾ ಇರುತ್ತೆ. ಸೂನ್ ಹಿ ಹರ್ಡ್ ಅದರ್ ವಾಯ್ಸಸ್ ಫ್ರಮ್ ದ ಡಸ್ಟ್ಬಿನ್, ದ ಓವನ್ ಆ್ಯಂಡ್ ಆಲ್ ಓವರ್ ದ ಕಿಚನ್. ಇದರ ವಾಯ್ಸ್ ಕೇಳಿದ ಕೂಡಲೇ ಉಳಿದ ಎಲ್ಲ ಈರುಳ್ಳಿಗಳ ವಾಯ್ಸ್ ಕೂಡ ಕೇಳುತ್ತೆ ಅವನಿಗೆ. ಆಗ ಎಲ್ಲ ಈರುಳ್ಳಿಗಳು ಕಾಣಿಸ್ಕೊಳ್ತವೆ. ಗೋಪು took a long time collecting all the onions that day. Dinner was really late. It was all because of the naughty onions. ಆಗ ಅವನು ಎಲ್ಲ ಈರುಳ್ಳಿಗಳನ್ನ ಫೈಂಡ್ ಔಟ್ ಮಾಡಿ ಒಂದೊಂದನ್ನೇ ಆರಿಸಿ ಪೇಪರ್ ಪ್ಯಾಕೆಟ್ ಹಾಕೋ ಅಷ್ಟರಲ್ಲೇ ರಾತ್ರಿ ಆಗೋಗ್ಬಿಡುತ್ತೆ.
ಆ ದಿನ ಅವನ ಊಟ ನಿಜವಾಗ್ಲೂ ಲೇಟ್ ಆಗುತ್ತೆ ಬಿಕಾಸ್ ಆಫ್ ನಾಟಿ ಆನಿಯನ್ಸ್. ಯಾಕಂದರೆ ಈ ಚೇಷ್ಟೆ ಮಾಡಿದಂತಹ ಈರುಳ್ಳಿಗಳಿಂದ ಅವತ್ತು ಅವನ ಊಟ ಲೇಟ್ ಆಗುತ್ತೆ. Thanks for watching.